ಅರುಣಾಚಲಂ ಸೀರೀಸ್ನ ಪಾರ್ಟ್ 5ಗೆ ಸ್ವಾಗತ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗಿರಿ ಪ್ರದಕ್ಷಿಣೆ ಮಾಡ್ತಾ ನಮಗೆ ಎರಡನೇದಾಗಿ ಅಗ್ನಿಲಿಂಗ ಸಿಗುತ್ತೆ. ಅಗ್ನಿ ದೇವರಿಗೆ ಸಮರ್ಪಿತವಾದ ಈ ಶಿವನ ಲಿಂಗ ಅಹಂಕಾರ ಮತ್ತು ನಕಾರಾತ್ಮಕತೆಯನ್ನು ಸುಡುವ ಶಕ್ತಿಯ ಸಂಕೇತ. ಮೂರನೆಯದಾಗಿ ನಾವು ಯಮಲಿಂಗನ ದರ್ಶನ ಮಾಡ್ತೀವಿ. ಯಮಧರ್ಮರಾಜನಿಗೆ ಸಂಬಂಧಿಸಿದ ಈ ಲಿಂಗವು ಭಯವನ್ನು ದೂರ ಮಾಡಿ ಧರ್ಮದ ದಾರಿಯಲ್ಲಿ ನಡೆಯಲು ನೆನಪಿಸುತ್ತದೆ. ಇನ್ನು ನಾಲ್ಕನೆಯದಾಗಿ ನಾವು ನಿರುತಿ ಲಿಂಗನ ದರ್ಶನ ಮಾಡ್ತೀವಿ. ನಿರುತಿ ದೇವತೆಗೆ ಸಂಬಂಧಿಸಿದ ಈ ಲಿಂಗವು ಕೆಟ್ಟ ಶಕ್ತಿಗಳು ಮತ್ತು ಅಶುಭದಿಂದ ರಕ್ಷಣೆ ನೀಡುತ್ತದೆ ಎಂಬ ನಂಬಿಕೆ ಇದೆ. ಹಾಗೆ ಐದನೇ ಲಿಂಗವಾದ ವರ್ಣಲಿಂಗನ ದರ್ಶನ ಮಾಡ್ತೀವಿ. ವರ್ಣ ದೇವರಿಗೆ ಸಮರ್ಪಿತವಾದ ಇದು ಮನಸ್ಸಿಗೆ ಶಾಂತಿ ಮತ್ತು ಜೀವನದಲ್ಲಿ ಸಮತೋಲನವನ್ನು ನೀಡುವ ಸಂಕೇತ. ಹಾಗೆ ಮುಂದೆ ಬಂದು ಆರನೇ ಲಿಂಗ ಆದಂತಹ ವಾಯುಲಿಂಗನ ದರ್ಶನ ಮಾಡ್ತೀವಿ. ವಾಯು ದೇವರಿಗೆ ಸಂಬಂಧಿಸಿದ ಈ ಲಿಂಗವು ಆರೋಗ್ಯ ಮತ್ತು ಜೀವಶಕ್ತಿಯ ಸಂಕೇತ ಆಗಿರುತ್ತೆ. ಹಾಗೆ ಗಿರಿ ಪ್ರದಕ್ಷಿಣೆ ಮಾಡ್ತಾ ನಮ್ಗೆ ಜಿಂಕೆಗಳು ಕೂಡ ಕಾಣುತ್ತೆ. ಇನ್ನು ಉಳಿದಿರೋ 2 ದೇವಸ್ಥಾನದ್ದು ನಾನು ವಿಡಿಯೋ ಮಾಡ್ಕೊಳಕ್ಕಾಗ್ಲಿಲ್ಲ, ಆದ್ರೆ ಅದರ ವಿಶೇಷತೆ ಬಗ್ಗೆ ಖಂಡಿತ ನಾನು ಹೇಳ್ತೀನಿ. 7ನೇ ಲಿಂಗ ಆದಂತಹ ಕುಬೇರ ಲಿಂಗ, ಕುಬೇರನಿಗೆ ಸಮರ್ಪಿತವಾದ ಇದು ಸಂಪತ್ತು, ಸಮೃದ್ಧಿ ಮತ್ತು ಐಶ್ವರ್ಯದ ಆಶೀರ್ವಾದಕ್ಕಾಗಿ ಪೂಜಿಸಲ್ಪಡುತ್ತದೆ. ಕೊನೆಯದಾಗಿ ಈಶಾನ್ಯ ಲಿಂಗ, ಅಷ್ಟಲಿಂಗಗಳಲ್ಲಿ ಅತ್ಯಂತ ಪವಿತ್ರವೆಂದು ಪರಿಗಣಿಸಲ್ಪಡುವ ಇದು ಆಧ್ಯಾತ್ಮಿಕ ಜ್ಞಾನ, ಶಾಂತಿ ಮತ್ತು ಮೋಕ್ಷದ ಸಂಕೇತ ಆಗಿರುತ್ತೆ. ನಾವು ಮಧ್ಯರಾತ್ರಿ ಗಿರಿ ಪ್ರದಕ್ಷಿಣೆ ಮಾಡಿದ್ರಿಂದ ಕೆಲವು ದೇವಸ್ಥಾನ ಓಪನ್ ಇತ್ತು, ಕೆಲವು ದೇವಸ್ಥಾನ ಓಪನ್ ಇರಲಿಲ್ಲ. 14 ಕಿಲೋಮೀಟರ್ ಗಿರಿ ಪ್ರದಕ್ಷಿಣೆ ಮಾಡಿದ್ದು, 8 ಲಿಂಗನ ದರ್ಶನ ಮಾಡಿದ್ದು, ಮತ್ತೊಮ್ಮೆ ಅರುಣಾಚಲೇಶ್ವರನ ದರ್ಶನ ಮಾಡಿದ್ದು, ಇದೆಲ್ಲ ಎಕ್ಸ್ಪೀರಿಯನ್ಸ್ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.